ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ಸುಂದ್ರಿ ಹತ್ರ ಮಾತನಾಡುವಾಗ ಅಲ್ಲಿಗೆ ಕುಸುಮ ಮತ್ತು ಸುನಂದ ಅವರು ಬರ್ತಾರೆ. ಭಾಗ್ಯ ಏನಮ್ಮ ಹೇಳೋದು ಅಂತಾರೆ ಕುಸುಮ. ನೋಡಿ ಅತ್ತೆ, ನಮಗೆಲ್ಲ ಕಷ್ಟ ಆಗುತ್ತೆ ಅಂತ ನಮ್ಮೆಲ್ಲರನ್ನ ಬಿಟ್ಟು ಹೊರಟಿದ್ದಾಳೆ ಅಂತಾಳೆ ಭಾಗ್ಯ. ನಿನ್ನೆ ನಿಮಗೆ ನಾನು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದೆ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದೀರಾ? ಹಾಗೇನಾದರೂ ಬೇಜಾರು ಮಾಡ್ಕೊಂಡು ಹೋಗ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಸುನಂದ ಕೈ ಮುಗಿತಾರೆ. ಅಯ್ಯೋ ಸುನಂದ ಅವರೇ, ಏನಿದು ನೋಡಿ, ನೀವೆಲ್ಲ ಹೀಗೆ ಕೈ ಮುಗಿದು ನನಗೆ ಮುಜುಗರ ಮಾಡಬೇಡಿ, ನನಗೇನು ಆಗಿಲ್ಲ ಅಂತಾಳೆ ಸುಂದ್ರಿ. ನೋಡಿ ಸುಂದ್ರಕ್ಕ, ಏನಿದೆಯೋ ಅದನ್ನು ಹಂಚ್ಕೊಂಡು ತಿನ್ನೋಣ, ಸುಮ್ಮನೆ ಬಾ ನನ್ನ ಜೊತೆಗೆ ಅಂತಾಳೆ ಭಾಗ್ಯ. ಸುಂದ್ರಿ ಭಾಗ್ಯಕ್ಕ, ಹೇಗೋ ನೀನು ನನಗೆ ಅಕ್ಕನ ಥರ ಕಣೆ, ಪ್ಲೀಸ್ ಕಣೆ, ಎಲ್ಲೂ ಹೋಗಬೇಡ. ಮನೆ ಚಿಕ್ಕದಿರ್ಬೋದು, ಆದರೆ ನೀನು ನಮ್ಮವಳೆ. ಅದರಲ್ಲೂ ನಿನಗೆ ನಾನಿಲ್ಲದೆ ಇದ್ದಿದ್ರೆ ತಿಂದಿದ್ದಾನ ಜೀರ್ಣತ ಹೇಳು ಅಂತಾಳೆ ಪೂಜಾ. ಆಗ ಅವಳನ್ನು ತಬ್ಕೊಂಡು ಕಣ್ಣೀರು ಹಾಕ್ತಾ, ಅಲ್ಲ ಕಣೆ ಪೂಜಾದೇವಿ, ಮೊದಲೇ ಇಲ್ಲಿ ಎಲ್ರಿಗೂ ಕಷ್ಟ ಇದೆ, ಮಧ್ಯದಲ್ಲಿ ನಾನು ಬೇರೆ ಅಂತಾಳೆ ಸುಂದ್ರಿ. ನೀನು ನಮ್ಮ ಕುಟುಂಬದಲ್ಲಿ ಒಬ್ಬಳು, ಸುಮ್ಮನೆ ಒಳಗೆ ಬಾ ಅಂತಾರೆ ಕುಸುಮ. ಇಷ್ಟು ದಿನ ನನ್ನನ್ನು ಮನೆಯೊಳ ಥರ ನೋಡ್ಕೊಂಡಿದ್ದೀರಾ, ಇಂಥ ಕಷ್ಟ ಸಮಯದಲ್ಲಿ ನಾನು ನಿಮಗೆ ತೊಂದರೆ ಕೊಡೋದು ತಪ್ಪಾಗತ್ತಲ್ವಾ ಅಂತಾಳೆ ಸುಂದ್ರಿ. ತಂಗಿ ಅನ್ನೋ ಪ್ರೀತಿ ಇದ್ದರೆ ಬಾ ಅಂತಾಳೆ ಭಾಗ್ಯ. ಮಕ್ಕಳು ಬಂದು ನೀವು ನಮ್ಮ ಜೊತೆನೇ ಇರಬೇಕು, ನೀವಿಲ್ಲದೆ ಇದ್ದರೆ ನನ್ನ ಮತ್ತು ತಮ್ಮನ ಸೈನ್ಸ್ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡೋದು ಯಾರು, ನೀವು ಬರಲೇಬೇಕು ಅಂತಾಳೆ ತನ್ವಿ. ಆಗ ಸುಂದ್ರಿ ಮಕ್ಕಳನ್ನು ತಪ್ಕೋತಾಳೆ. ಭಾಗ್ಯ, ನಾನು ನಿಜವಾಗಿ ಅದೃಷ್ಟವಂತೆ, ಇಂಥ ಕುಟುಂಬದ ಜೊತೆ ಇದ್ದೀನಲ್ಲ, ನನ್ನಂಥ ಪುಣ್ಯವಂತೆ ಯಾರೂ ಇಲ್ಲ ಬಿಡು ದೇವರೇ. ನಾನು ಅನಾಥೆ ಅಂತ ತುಂಬ ಕೊರಗ್ತಿದ್ದೆ, ಆದರೆ ಇಂಥ ಕುಟುಂಬದ ಜೊತೆ ಯಾವತ್ತೂ ಸಿದ್ಯೋ ಅವತ್ತೇ ಅನಾಥೆ ಅನ್ನೋದನ್ನು ಮರ್ತ್ಬಿಟ್ಟೆ ಅಂತ ಹೇಳ್ತಾಳೆ ಸುಂದ್ರಿ. ಅತ್ತಿದ್ದು ಸಾಕು, ನಡಿ ಮನೆಗೆ ಬಾ ಅಂತಾಳೆ ಭಾಗ್ಯ. ಸುಂದ್ರಿ ಬರ್ತಾಳೆ. ಆಗ ಮಕ್ಕಳು ಸುಂದ್ರಿ ಆಂಟಿ ಬಂದರು ಅಂತ ಕೂಗ್ತಾರೆ. ಈಚೆ ಶ್ರೇಷ್ಠ ಮನೆಯನ್ನೆಲ್ಲ ನೋಡ್ತಾ, ಎಷ್ಟು ಚೆನ್ನಾಗಿದೆ ಈ ಇಂಟೀರಿಯರ್, ಬೇಷ್ ಶ್ರೇಷ್ಠ, ಬೇಷ್, ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗ್ತಿದೆ, ಎಷ್ಟು ಚೆನ್ನಾಗಿರೋ ಐಡಿಯಾ ಕೊಟ್ಟಿದ್ದೆ ನಾನು ಅಂತ, ನಾನು ಇಲ್ಲಿ ಇರಬೇಕು ಅಂತ ಎಷ್ಟು ಚೆನ್ನಾಗಿ ಕಟ್ಟಿಸಿರೋ ಮನೇಲಿ ಆ ಭಾಗ್ಯ ಇದ್ಲು. ಮನೆ ಹಾಳಿ ನಾನು ಯಾಕೆ ಹಳೆದನ್ನೆಲ್ಲ ಯೋಚನೆ ಮಾಡ್ತಿದ್ದೀನಿ, ಹೇಗಿದ್ರು ಈ ಪೇಡೆ ಮನೆಯಲ್ಲಿ ಇಲ್ಲ, ನನ್ನದೇ ರಾಜ್ಯಭಾರ, ನನ್ನದೇ ರೂಲ್ಸ್, ನನ್ನ ಟೇಸ್ಟ್ಗೆ ತಕ್ಕ ಹಾಗೆ ಎಲ್ಲನೂ ಇರಬೇಕು, ನನ್ನನ್ನು ಮನೆ ಒಳಗೆ ಬರಬಾರ್ದು ಅಂತ ಹೇಳ್ತಿದ್ರು, ಈಗ ಅವರೇ ಮನೆಯಿಂದ ಹೊರಗೆ ಹೋದರು, ಈಗ ಇದೆಲ್ಲ ನನ್ನದೇ ಸಾಮ್ರಾಜ್ಯ ಅಂತ ಜೋರಾಗಿ ನಗ್ತಾ, ಸೋಫಾನ ನೋಡಿ, ಮೊದಲು ಈ ಶನಿನ ಹೊರಗಡೆ ಹಾಕಬೇಕು, ಇದರಿಂದ ತಾನೇ ನನಗೆ ಇಷ್ಟೆಲ್ಲ ಅವಮಾನ ಆಗಿದ್ದು ಅಂತ ಸೋಫಾದ ಮೇಲೆ ಕಾಲಿಡ್ತಾಳೆ ಶ್ರೇಷ್ಠ. ಈಚೆ ತಾಂಡವ ಅಮ್ಮ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಗಾಜಿನ ಬಾಟಲ್ನ ಕಾಂಪೌಂಡ್ ಗೋಡೆಗೆ ಎಸಿತಾನೆ. ನಂತರ ಅಪ್ಪ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಮತ್ತೊಂದು ಬಾಟ್ಲ ಎಸೆದು, ಎಲ್ಲರೂ ನನ್ನ ಬಿಟ್ಟು ಹೋದ್ರಲ್ಲ ಹೋಗಿ ಅಂತ ಮತ್ತೆ ಬಾಟ್ಲನ್ನು ಎಸಿತಾನೆ. ನಂತರ ಭಾಗ್ಯ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಮತ್ತೆ ಬಾಟ್ಲನ್ನು ಎಸಿತಾನೆ. ಭಾಗ್ಯ, ಎಲ್ಲರನ್ನೂ ಮರಳು ಮಾಡಿ ನನ್ನಿಂದ ದೂರ ಕರ್ಕೊಂಡು ಹೋಗಿದ್ದು ಮಾತ್ರಕ್ಕೆ ನಾನು ಹೆದರ್ಕೊಂಡಿದ್ದೀನಿ ಅಂದ್ಕೊಂಡಿದ್ಯಾ ಅಂತ ಬಾಟಲನ್ನು ಎಸಿತಾ, ಇಲ್ಲ, ನಾನು ಯಾವ ವಿಷಯಕ್ಕೂ ಹೆದರಲ್ಲ ಅಂತ ಬಾಟ್ಲಿನ ಕಂಟಿನ್ಯೂ ಆಗಿ ಬಿಸಾಕ್ತಾನೆ. ಎಲ್ಲ ಬಾಟ್ಲಿಯು ಪಳ್ಪಳ್ ಅಂತ ಒಡೆದು ಶಬ್ದ ಬರುತ್ತಿರುತ್ತೆ. ನಾನು ಮಕ್ಕಳು ನನ್ನ ಅಪ್ಪ ಅಮ್ಮನ ಜೊತೆ ಬದುಕಲೇಬೇಕು, ಎಲ್ಲರೂ ಆ ಭಾಗ್ಯನ ಬಿಟ್ಟು ಬರೋ ಥರ ನಾನು ಮಾಡೇ ಮಾಡ್ತೀನಿ ಅಂತಾನೆ. ಈಚೆ ಭಾಗ್ಯ ಸುನಂದ ಹತ್ರ, ಅಮ್ಮ ನಾನು ಕಾಫಿ ಮಾಡ್ತೀನಿ, ನೀನು ಹೋಗಿ ಅತ್ತೆ ಹತ್ರ ಮಾತಾಡು ಅಂತಾಳೆ. ಬೇಡ, ನಾನು ಮಾಡ್ತೀನಿ, ನೀನೇ ಹೋಗಿ ಮಾತಾಡು, ಇಷ್ಟು ವರ್ಷ ಕತೆ ಥರ ಯಾರ್ಯಾರಿಗೋ ದುಡ್ದಿದ್ದು ಸಾಕು, ಹೋಗು ಅಂತ ಹೇಳ್ತಾರೆ ಸುನಂದ. ಅಮ್ಮ, ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತಾಳೆ ಭಾಗ್ಯ. ಏನು ಭಾಗ್ಯ ಅಂತಾರೆ ಸುನಂದ. ಅಮ್ಮ, ನಿನ್ನ ಮಗಳು ಸೋತು ಹೋದ್ಲು ಅಂತ ನಿನಗನ್ನಿಸ್ತಿದ್ಯಾ ಅಮ್ಮ? ಹಾಗೆಲ್ಲ ಅಂದ್ಕೋಬೇಡಮ್ಮ, ನೀನು ಅಪ್ಪ ಅತ್ತೆ ಮಾವ ನನ್ನ ಜೊತೆ ಇರುವವರೆಗೂ ಈ ಭಾಗ್ಯ ಯಾವತ್ತೂ ಸೋಲಲ್ಲ ಅಂತಾಳೆ ಭಾಗ್ಯ. ನೀನು ಸುನಂದ ಮಗಳು ಕಣೆ, ಸೋಲೋದು ಬಿಡು, ಸೋಲೋದ್ರ ಬಗ್ಗೆ ಯೋಚನೆನೂ ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಈಗ ನೀನು ಕಣ್ಣೀರು ಹಾಕೋದು ಬಿಟ್ಟು ನಿನ್ನ ಅತ್ತೆ ಮಾವನಿಗೆ ಕಾಫಿ ಕೊಡು, ತಗೊಂಡು ಹೋಗು ಅಂತ ಕಾಫಿನ ಕೊಡ್ತಾರೆ ಸುನಂದ. ಭಾಗ್ಯ ಕಾಫಿ ತಂದು ಎಲ್ರಿಗೂ ಕೊಡ್ತಾಳೆ. ಆಗ ಪಕ್ಕದ ಮನೆಯವರು 3 ಜನ ಬಂದು, ಸುನಂದ ಅವರೇ ಸ್ವಲ್ಪ ಸಕ್ಕರೆ ಕೊಡ್ತೀರಾ ಅಂತ ಕೂಗ್ತಾರೆ. ಸುನಂದ ತಟ್ಟೆನ ತಗೊಂಡು ಒಳಗಡೆ ಹೋಗ್ತಾರೆ. ಆಗ 3 ಜನ ಮನೆ ಒಳಗಡೆ ಬಂದು ಅವರನ್ನೆಲ್ಲ ನೋಡ್ತಾರೆ. ದೇವ್ರೆ, ನನ್ನ ಮಗನಿಂದಾಗಿ ಎಂಥ ಸ್ಥಿತಿ ಕೊಟ್ಟೆ ಅಪ್ಪ ಅಂತ ಮನಸ್ಸಲ್ಲೇ ಕುಸುಮ ನೊಂದ್ಕೋತಾರೆ. ಏನು ಭಾಗ್ಯ, ಇದಕ್ಕಿದ್ದ ಹಾಗೆ ತವ್ರ ಮನೆಗೆ ಪ್ರತ್ಯಕ್ಷ ಆಗಿಬಿಟ್ಟಿದ್ಯಾ, ಅದು ಅತ್ತೆ ಮಾವನ ಜೊತೆ ಬಂದಿದ್ಯಾ, ಏನು ಕತೆ ಅಂತಾರೆ ಪಕ್ಕದ ಮನೆಯವರು. ಹೀಗೆ ಸುಮ್ಮನೆ ಬಂದ್ವಿ ಅಂತಾಳೆ ಭಾಗ್ಯ. ಗಂಡ ಎಲ್ಲಿ, ಅತ್ತೆ ಮಾವ ಇಬ್ಬರೇ ಇದ್ದಾರೆ, ಏನು ವಿಶೇಷ, ಸದ್ದಿಲ್ಲದೆ ಪೂಜೆನ ಮದುವೆ ಮಾಡೋಕೆ ಹೊರಟಿದ್ದೀರಾ ಹೇಗೆ ಅಂತೆಲ್ಲ ಮಾತಾಡ್ತಾರೆ. ಕುಸುಮ ಅಸಹಾಯಕತೆಯಿಂದ ಭಾಗ್ಯನ ನೋಡ್ತಾರೆ. ನಿಮ್ಮಲ್ಲಿ ಮದುವೆ ಕಾರ್ಯಕ್ಕೆ ಮಾತ್ರ ನೆಂಟರು ಬರ್ಬೋದು, ನಮ್ಮನೆಯಲ್ಲಿ ನಮ್ಮವರು ತಮ್ಮವರು ಅಂದಮೇಲೆ ಬರೋದು ಹೋಗೋದು ಮಾಡ್ತಿರ್ತಾರೆ ಅಂತಾಳೆ ಪೂಜಾ. ಹೋ ಹಾಗೆ, ಎಲ್ಲರೂ ಇದ್ದಾರೆ, ನಿಮ್ಮ ಬಾಬಾ ಕಾಣ್ತಿಲ್ಲ, ಅವ್ರು ನಿಮ್ಮನ್ನು ನಮ್ಮವರು ತಮ್ಮವರು ಅಂತ ಅಂದ್ಕೊಂಡಿಲ್ವೇನೋ ಅಂತಾರೆ ಬಂದವರು. ಸಕ್ಕರೆ ತೊಗೊಂಡು ಹೋಗೋಕೆ ಬಂದಿದ್ರ ತಾನೇ, ತಗೊಂಡು ಹೋಗ್ತಾ ಇರಿ, ನಮ್ಮ ಬಾಬಾ ಬರ್ತಾರೋ ಬರಲ್ವೋ ನಿಮ್ಗ್ಯಾಕೆ ಅಂತಾಳೆ ಪೂಜಾ. ಪೂಜಾ, ಯಾಕೆ ಕೋಪ ಮಾಡ್ಕೋತಿದ್ಯಾ, ನೀನು ಇಷ್ಟು ದಿನ ಕಾಣಲೇ ಇಲ್ವಲ್ಲ, ಇದ್ದಕ್ಕಿದ್ದ ಹಾಗೆ ಬಂದಿದ್ಯಾ, ಅದಕ್ಕೆ ಕೇಳಿದೆ. ನಿಮ್ಮ ಮಗ ಎಲ್ಲಿ ಅಂತ ಕುಸುಮನ ಕೇಳ್ತಾರೆ. ಕೆಲಸ ಇತ್ತು ಅಂತಾರೆ ಕುಸುಮ.
ಎಲ್ಲರೂ ಜಗಳ ಆಡಿ ಮನೆ ಬಿಟ್ಟು ಬಂದಿರೋರ ಥರ ಇದ್ದೀರಾ, ಇವೆಲ್ಲ ಆಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಭಾಗ್ಯಂಗೆ ಅಷ್ಟು ದೊಡ್ಡ ಕೆಲಸ ಸಿಕ್ಕಿದ ಮೇಲೆ ಎಲ್ಲ ಬಿಟ್ಟು ಬರ್ತಾಳೆ ಅಂತಲೂ ಗೊತ್ತಿತ್ತು ಅಂತೆಲ್ಲ ಮಾತಾಡ್ಕೋತಾರೆ. ಆಗ ಸುನಂದ ಬಂದು ಬಾಯಿಗೆ ಬಂದಾಗೆಲ್ಲ ಮಾತಾಡಿದರೆ ಚೆನ್ನಾಗಿರಲ್ಲ. ನನ್ನ ಮಗಳು ಯಾರನ್ನೂ ಬಿಟ್ಟು ಬಂದಿಲ್ಲ, ಅವಳಿಗೆ ಅಹಂಕಾರನೂ ಇಲ್ಲ, ಏನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ ಅಂತಾರೆ. ಯಾಕೆ ಕೋಪ ಮಾಡ್ಕೋತೀರಾ, ಇರೋ ವಿಷಯ ಕೇಳಿದ್ವಿ. ಭಾಗ್ಯ ಗಂಡನ ಮನೆಯಲ್ಲಿ ಜಗಳ ಮಾಡ್ಕೊಂಡು ಬಂದ್ಯಾ ಹೇಗೆ? ಸ್ವಲ್ಪ ಸಹಿಸ್ಕೊಂಡಿರಬಾರ್ದಿತ್ತಾ? ಮನೆ ಬಿಟ್ಟು ಬಂದರೆ ಹೇಗೆ? ದೊಡ್ಡ ಕೆಲಸ ಸಿಕ್ತು ಅಂತ ಗಂಡನ ಬಿಟ್ಟು ಬರೋದಾ ಅಂತೆಲ್ಲ ತುಂಬಾ ಮಾತಾಡ್ತಾರೆ. ಆಗ ಭಾಗ್ಯ ಬೇಜಾರಾಗ್ತಾಳೆ. ಸುನಂದ ಅವರು ಸಾಕು ಮುಚ್ಚ್ರಿ ಬಾಯಿನ, ಸಕ್ಕರೆ ತೊಗೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅದು ಬಿಟ್ಟು ನನ್ನ ಮಗಳ ಬಗ್ಗೆ, ನನ್ನ ಮಗಳ ಅತ್ತೆ ಮಾವನ ಬಗ್ಗೆ, ಅದು ಅವಳು ಗಂಡ ಬಿಟ್ಟು ಬಂದಿದ್ದಾಳೆ ಅಂತ ಏನೇನೋ ಮಾತಾಡ್ತಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತಾರೆ. ಅಂದರೆ ಭಾಗ್ಯ ಗಂಡನ ಬಿಟ್ಟು ಬಂದಿರೋದು ನಿಜ ಅಂತಾರೆ ಬಂದವರು. ನನ್ನ ಸೊಸೆ ಗಂಡನ ಬಿಟ್ಟು ಬಂದಿಲ್ಲ ಅಂತಾರೆ ಕುಸುಮ. ಇನ್ನೇನು ಮತ್ತೆ, ಸಂಸಾರ ಸಮೇತ ತಾಯಿ ಮನೆಗೆ ಬಂದಿರೋದಾ? ಅದಕ್ಕೆ ಹೇಳೋದು ಹೆಣ್ಮಕ್ಳನ್ನ ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲೇ ಇಡಬೇಕು ಅಂತ. ಅತ್ತೆ ಆದವಳು ಸೊಸೆನ ಕಂಟ್ರೋಲ್ನಲ್ಲೇ ಇಡಬೇಕು. ಅದು ಬಿಟ್ಟು ಶಾಲೆಗೆ ಹೋಟೆಲ್ಗೆ ಅಂತ ಕಳಿಸಿದರೆ ಹೀಗೆ ಆಗೋದು ಅಂತೆಲ್ಲ ಪಕ್ಕದ ಮನೆಯವ್ರು ಹೇಳ್ತಾರೆ. ಆಗ ಸುನಂದ ಕತ್ತಿ ತಗೊಂಡು ಬಂದು ಏನೇ ಅಂದ್ರಿ, ನನ್ನ ಮಗಳು ಗಂಡನ ಬಿಟ್ಟು ಬಂದಿದ್ದಾಳೆ ಅಂತನಾ? ಏನರೇ ಗೊತ್ತು, ಸುಮ್ಮನೆ ನನ್ನ ಮಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಏನಿಲ್ಲ. ಮತ್ತು ಅವನು ಯಾವನೋ ಯಾವಳದು ಹಿಂದೆ ಹೋಗಿದ್ದಕ್ಕೆ ನನ್ನ ಮಗಳು ಅವಳ ಅತ್ತೆ ಮಾವ ಏನರೇ ಮಾಡಬೇಕು? ಬಾಯಿಗೆ ಬಂದಾಗ ಮಾತಾಡ್ತೀರಾ? ಏನೇನೋ ಮಾತಾಡಿದರೆ ನಾಳೆಯಿಂದ ಮಾತಾಡೋಕ್ಕೆ ನೀವೇ ಇರಬಾರ್ದು, ಹಾಗೆ ಮಾಡ್ತೀನಿ, ಹೋಗ್ರಿ ಆಚೆ, ಇಲ್ಲ ಅಂದರೆ ಕೊಚ್ಚಿ ಹಾಕ್ತೀನಿ ನಿಮ್ಮನ್ನು ಅಂತಾರೆ ಸುನಂದ. ಇದೆಲ್ಲ ಚೆನ್ನಾಗಿರಲ್ಲ ಅಂತಾರೆ ಬಂದವರು. ನೀವು ನನ್ನ ಮಗಳ ಬಗ್ಗೆ ಅಲ್ಲ ಸಲ್ಲದ ಮಾತಾಡಿದರೆ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ? ಕೊಚ್ಚಿ ಹಾಕ್ತೀನಿ, ಹೋಗ್ರಿ ಅಂತಾರೆ ಸುನಂದ. ಅಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊ, ಇಲ್ಲಿ ನೋಡಿ ಪ್ಲೀಸ್ ಗಲಾಟೆ ಬೇಡ, ಸಕ್ಕರೆ ತಗೊಂಡು ಹೋಗಿ ಅಂತಾಳೆ ಭಾಗ್ಯ. ನಿನ್ನ ಮೇಲೆ ಕಾಳಜಿ ಇಟ್ಕೊಂಡೇ ಈ ರೀತಿ ಮಾತಾಡಿದ್ದು, ನಿಮ್ಮಮ್ಮ ಯಾಕೆ ಈ ರೀತಿ ಕೂಗಾಡ್ತಾರೆ ಅಂತಾಳೆ ಬಂದವರು. ಭಾಗ್ಯನ ಮೇಲೆ ಕಾಳಜಿನ? ಆ ರೀತಿ ಒಂದು ಮಾತು ಕೇಳಲಿಲ್ಲ ನಾನು, ಬರೀ ಕೊಂಕೆ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ, ಈಗ ಕಾಳಜಿ ಅಂತಿದ್ದೀರಾ ಅಂತಾರೆ ಸುನಂದ. ದಯವಿಟ್ಟು ಇನ್ನೊಂದು ಮಾತಾಡಬೇಡಿ, ಬೇರೆಯವ್ರ ಜೀವನದಲ್ಲಿ ಯಾಕೆ ತಲೆ ಹಾಕ್ತೀರಾ? ನಮ್ಮ ಸಂಸಾರ ನಾವು ನೋಡ್ಕೋತೀವಿ ಅಂತ ಕೈ ಮುಗಿತಾರೆ ಕುಸುಮ. ಬನ್ನಿ, ನಮ್ಗ್ಯಾಕೆ ಇವ್ರ ವಿಷಯ, ಬನ್ನಿ ಹೋಗೋಣ ಅಂತಾರೆ ಪಕ್ಕದ ಮನೆಯವರು. ಹೋಗ್ರಿ ಇಲ್ಲಿಂದ ಅಂತ ಕತ್ತಿನ ತೆಗೆದು ಬಿಸಾಕಿ ಸುನಂದ ಜೋರಾಗಿ ಆಳ್ತಾರೆ. ಭಾಗ್ಯ ಪೂಜಾ ಎಲ್ಲರೂ ಸಮಾಧಾನ ಮಾಡ್ಕೊ ಅಮ್ಮ ಅಂತ ಅವರು ಆಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.